ಈ ರೀತಿ ಕ್ರಿಸ್ಪಿ ಆದಂಥ ಹಪ್ಪಳನ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ರಾತ್ರಿಯೇ 1 ಕಪ್ ರೈಸನ್ನು ನೆನೆಸಿಟ್ಕೋಬೇಕು. 1 ಕಪ್ ಅಳತೆ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡ್ಬಿಡಬೇಕು. ಮುಂಜಾನೆ ಎದ್ದ ತಕ್ಷಣ ತೊಳೆದು ಸಾಲ್ಟು ಮತ್ತು ಚುಟಿಕೆ ಸೋಡಾನ ಹಾಕಿ ಒಂದು 3-4 ಸೀಟಿನ ಹೊಡೆಸ್ಕೋಬೇಕು. 1 ಕಪ್ ರೈಸಿಗೆ ಒಂದು 5 ಕಪ್ ನೀರನ್ನು ತೊಗೊಂಡಿದ್ದೀನಿ. ಈಗ ಅಜ್ವೈನ್, ಜೀರಾ, ಚಿಲ್ಲಿ ಪೌಡರ್, ಕೊತ್ತಂಬರಿ ಮತ್ತು ಇನ್ನೊಂದು ಸ್ವಲ್ಪ ಸೋಡಾ ಹಾಕಿ ಈ ರೀತಿ ಕಲಿಸ್ಕೋಬೇಕು. ತಣ್ಣಗಾದ ತಕ್ಷಣ ಒಂದು ಕ್ಯಾರಿ ಬ್ಯಾಗಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳತ್ತೀನಿ ನೋಡಿರಿ. ಈ ರೀತಿ ಆಯಿಲ್ ಹಚ್ಕೊಂಡು ಮೇಲೆ ಒಂದು ಕ್ಯಾರಿ ಬ್ಯಾಗ್ ಹಾಕಿ ತಟ್ಟೆಯಿಂದ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಇದೇ ರೀತಿ ಎಲ್ಲನೂ ಪ್ರೆಸ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಬರುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ ಈ ರೀತಿ ಬಂದಿರುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದೊಂದು ಎಲ್ಲ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಿಸಿಲಿಗೆ ಹಾಕಿಬಿಡ್ಬೇಕು. ಒಂದಿನ ಒಣಗಿದ್ರೆ ಸಾಕಾಗತ್ತೆ ರೀ. ಒಂದಿನ ಒಣಗಿದ ತಕ್ಷಣ ಈ ರೀತಿ ಹಪ್ಪಳ ರೆಡಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಕರಿದ್ರೆ ಕ್ರಿಸ್ಪಿ ಆದಂತಹ ವೆರಿ ಹೆಲ್ದಿ ಆದಂತಹ ಹಪ್ಪಳ ರೆಡಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.